ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಈಸ್ ವೆಲ್ ಚಿಂಟು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. 2025ನೇ ಇಸ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ತುಂಬ ದಿನ ಆಯಿತು ವೀಡಿಯೋಗಳನ್ನು ಮಾಡಿದೆ, ಯಾಕೆಂದರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ವೀಡಿಯೋನ. ಹಾಗಾಗಿ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಮನೆಗೆ ಜನರ ಕೆಟ್ಟ ದೃಷ್ಟಿ ಅಥವಾ ಬೇರೆ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೆ ಹೇಗೆ ಅದನ್ನು ಕಂಡಿಡ್ಕೊಳ್ಳೋದು ಮತ್ತು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋವಂಥದ್ದು ಹೇಗೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಓಡಿಸಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳೋಣ ಅಂತ. ಅಂದರೆ ನನಗೆ ಗೊತ್ತಿರೋವಂಥ ಕೆಲವು ವಿಚಾರಗಳನ್ನು. ಅದರಲ್ಲಿ ಮೊದಲನೇದಾಗಿ ಪ್ರತಿನಿತ್ಯ ಪೂಜೆಯನ್ನು ಮಾಡೋವಂಥದ್ದು. ಡೈಲಿ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದಾದ್ರೂ ಕೆಟ್ಟ ದೃಷ್ಟಿಗಳಿದ್ದರೆ ಅದು ಕೂಡ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಮನೆ ದೇವರ ವಾರ ಕೂಡ ಇರುತ್ತಲ್ವ, ಆ ವಾರನ ಕೂಡ ಮಾಡ್ಬೋದು. ಪ್ರತಿನಿತ್ಯ ಪೂಜೆಯನ್ನು ಯಾರಾದರೂ ಒಬ್ಬರು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಒಣಗಿರೋಂಥ ಹೂವನ್ನೆಲ್ಲ ತೆಗೆದುಬಿಟ್ಟು ಪೂಜೆಯನ್ನು ಮಾಡಿದರೆ ಆಯಿತು. ಪ್ರತಿನಿತ್ಯ ಕಳಸ ಅಥವಾ ಈ ದೇವರ ಸಾಮಾನುಗಳನ್ನ ತೊಳಿಬೇಕು ಅಂತ ಇರೋದಿಲ್ಲ. ಯಾರಾದರೂ ಒಬ್ಬರು ಸ್ನಾನ ಮಾಡಿ ದೇವರನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೆ ಎಲ್ಲ ಸಹ ಹೊರಟೋಗುತ್ತೆ ದೀಪದ ಬೆಳಕಿನಿಂದಾಗಿ. ಹಾಗೆ ಪ್ರತಿನಿತ್ಯ ಹೊಸಲು ಪೂಜೆಯನ್ನು ಮಾಡಬೇಕು. ಅಂದರೆ ಪೂಜೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಸಹ ಬಾಗಿಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಎಲ್ಲ ಗುಡಿಸಿ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವಿಂದ ಅಲಂಕಾರ ಮಾಡೋದು, ಇದನ್ನು ಹೊಸ್ತಿಲು ಪೂಜೆ ಅಂತಲೂ ಕರಿಬೋದು. ಅದು ಪ್ರತಿನಿತ್ಯ ಮಾಡುವಂಥದ್ದು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಹಳ್ಳಿಗಳಲ್ಲೆಲ್ಲ ನಾವು ಪ್ರತಿನಿತ್ಯ ಮಾಡ್ತೀವಿ ಇದನ್ನು. ಫಸ್ಟ್ ಎದ್ದ ತಕ್ಷಣವೇ ಮಾಡೋವಂಥದ್ದು. ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಮತ್ತು ಅರಿಶಿನ ಕುಂಕುಮವನ್ನು ಹಾಕುವಂಥದ್ದು. ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿದರೆ ಲಕ್ಷ್ಮಿ ಸಂತೃಪ್ತಳಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯ ಬಾಗಿಲನ್ನು ಗುಡಿಸಿ ಬಾಗಿಲಿಗೆ ರಂಗೋಲಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಮನೆ ಎಷ್ಟೇ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಪ್ರತಿನಿತ್ಯ ಅದನ್ನು ಗುಡಿಸಿ ಒರೆಸಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಮನೆ ಕ್ಲೀನಾಗಿದ್ದಷ್ಟು ಸಹ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಹಾಗೆ ದೇವರು ಕೂಡ ಸಂತೃಪ್ತಿಯಿಂದ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ. ಅಂದರೆ ನಮಗೆ ಅಂದ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಈ ವಾರದ ದಿನಗಳಲ್ಲಿ ನಾವು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷವಾಗಿರುತ್ತೆ. ನಾವು ಕ್ಲೀನಾಗಿರುವಾಗ ಎಷ್ಟು ಖುಷಿಯಾಗುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೀವಿ ಅಲಂಕಾರ ಮಾಡಿಕೊಂಡಾಗ. ಅದೇ ರೀತಿ ದೇವರುಗಳನ್ನು ಪೂಜೆ ಮಾಡೋದ್ರಿಂದ ಸಹ ದೇವ್ರ ಮನೆ ಕೂಡ ಅಷ್ಟೇ ಕಳಕಳಿಯಾಗಿ ಕಾಣುತ್ತೆ. ಲಕ್ಷ್ಮಿ ಕಳಕಳಿಯಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ನಾವೇಗೆ ಸ್ವಚ್ಛವಾಗಿ ಇಟ್ಕೋತೀವಿ ಅದೇ ರೀತಿ ಮನೆಯೂ ಕೂಡ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿಗಳು ಸಹ ಬೀಳೋದಿಲ್ಲ. ಜನರ ಕೆಟ್ಟ ದೃಷ್ಟಿ ಆಗಿರ್ಬೋದು, ಬೇರೆ ನೆಗೆಟಿವ್ ಎನರ್ಜೀಸ್ ಯಾವುದು ಮನೆಯಲ್ಲಿ ಇರೋದಿಲ್ಲ. ಅಂದರೆ ಲಕ್ಷ್ಮಿ ಕಳಕಳೆಯಾಗಿ ಮನೆಯಲ್ಲಿ ದೇವರು ಪಾಸಿಟಿವ್ ಎನರ್ಜಿ ನೆಲೆಸಿರುತ್ತೆ. ಅದೇ ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲೂ ಸಹ ದೇವರುಗಳಿಗೆ ಮತ್ತು ಆ ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಎರಡಕ್ಕೂ ಸಹ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆ ದಿನ ಕೂಡ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಹೊಸ್ತಿಲು ಪೂಜೆಯನ್ನು ಅಥವಾ ಮನೆ ದೇವರ ಪೂಜೆಗಳನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲೂ ಸಹ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ಈ ರೀತಿ ಕಾಮಧೇನು ಹಸು, ಈ ಕಾಮಧೇನು ಹಸುವಿನಲ್ಲೇ ನಮ್ಮ ಮುಕ್ಕೋಟಿ ದೇವರುಗಳು ಸಹ ಅಡಗಿರ್ತಾರೆ ಅಂತ ಹೇಳ್ತಾರೆ. ಇದು ಒಂದು ಪಾಸಿಟಿವ್ ಎನರ್ಜಿಯ ಸಂಕೇತ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಎದ್ದ ತಕ್ಷಣ ನೋಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮನೆಯಲ್ಲಿ ಇದನ್ನು ನೀವು ಬಾಗಿಲಿನ ಎದುರುಗಡೆ, ನಿಮ್ಮ ಮೈನ್ ಡೋರ್ನ ಎದುರುಗಡೆ ಇದನ್ನು ಹಸುವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಹ ಮನೆಯಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ಜಾಸ್ತಿ ಆಗುತ್ತೆ. ಇದನ್ನು ಪ್ರತಿನಿತ್ಯ ನೋಡೋದ್ರಿಂದ ನಮ್ಮ ಮನಸ್ಸು ಸಹ ಶಾಂತದಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಹಾಗೆ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸೋದಕ್ಕೆ ಈ ಕಾಮಧೇನು ಹಸುವನ್ನು ಸಹ ನಾವು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಬೋದು. ಹಾಗೆ ನಮ್ಮ ಮೈನ್ ಡೋರ್ನ ಎದುರುಗಡೆನೇ ಇದನ್ನು ಇಡಬೇಕು. ಅಂದರೆ ಬೇರೆಯವರು ಬಂದು ನೋಡಿದ ತಕ್ಷಣ ಆ ಎನರ್ಜಿ, ಯಾವುದೇ ಒಂದು ಕೆಟ್ಟ ಎನರ್ಜಿ ಅಥವಾ ಕೆಟ್ಟ ಶಕ್ತಿ ಅಥವಾ ದೃಷ್ಟಿ ಇರ್ಬೋದು, ಅದು ಇದ್ರ ಮೇಲೆ ಹೋಗುತ್ತೆ. ನಮ್ಮ ಮನೆಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಂಟೋದಿಲ್ಲ ಅನ್ನೋವಂಥದ್ದು. ಹಾಗಾಗಿ ಈ ಕಾಮಧೇನು ಹಸುವನ್ನು ಸಹ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಬೋದು. ಮೊದಲೆಲ್ಲ ಆದರೆ ಮನೆಯಲ್ಲಿ ಹಸುಗಳನ್ನೇ ಸಾಕಿರ್ತಿದ್ರು, ಹಸು ದನಗಳನ್ನೆಲ್ಲನೂ. ಇವಾಗಿನ ಕಾಲದಲ್ಲಿ ಎಲ್ಲರೂ ಸಹ ಹಸುಗಳನ್ನು ಸಾಕೋದಕ್ಕಾಗೋದಿಲ್ಲ. ಹಾಗಾಗಿ ಈ ನೆಗೆಟಿವ್ ಎನರ್ಜಿ ಅಂಥದ್ದೆಲ್ಲ
ಜಾಸ್ತಿ ಆಗುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ ಅಂತ ನಾನು ಅನ್ಕೋತೀನಿ. ನಾವು ಈ ರೀತಿಯಾಗಿರುವಂತಹ ಆರ್ಟಿಫಿಷಿಯಲ್ ಹಸುವನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು. ಅದೇ ರೀತಿ ಹಸಿರು, ಅದನ್ನು ಸಮೃದ್ಧಿಯ ಸಂಕೇತ ಅಂತ ಕರೀತಾರೆ. ಅದರಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ತುಳಸಿ ಗಿಡ. ಎಲ್ಲ ಮನೆಗಳಲ್ಲಿ ತುಳಸಿ ಗಿಡವನ್ನು ಇಟ್ಟಿರ್ತೀವಿ. ತುಳಸಿ ಗಿಡ ಹಚ್ಚ ಹಸಿರಾಗಿದ್ದರೆ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿಲ್ಲ ಅಂತೇಳಿ ಇದರ ಅರ್ಥ. ಅದಲ್ಲದೆ ಪದೇ ಪದೇ ಒಂದೊಂದು ಮನೆಗಳಲ್ಲಿ ತುಳಸಿ ಗಿಡ ಒಣಗ್ತಾ ಇರುತ್ತೆ. ಅವಾಗ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಸಹ ತುಳಸಿ ಗಿಡ ಒಣಗ್ತಾ ಇರುತ್ತೆ. ಅದರಲ್ಲಿ ತಿಳ್ಕೊಬೋದು ನಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ. ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೊಳ್ಬೋದು ಅದನ್ನು ಮಾಡ್ಬೋದು. ನೋಡಿ, ಈ ತುಳಸಿ ಗಿಡದ ಈ ಸಣ್ಣ ಗಿಡದಲ್ಲಿ ಎಷ್ಟು ಹಚ್ಚ ಹಸಿರಾಗಿದೆ. ಇದರಿಂದ ತಿಳಿಯುತ್ತೆ ಮನೆ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿಲ್ಲ ಅಂಥೇಳಿ. ಹಾಗೆ ಈ ತೆನೆಗಳಿರುತ್ತಲ್ವ, ಇದು ತುಳಸಿ ಗಿಡದಲ್ಲಿ ಬೀಜಗಳು ಬರುತ್ತೆ ನೋಡಿ, ಅದನ್ನೆಲ್ಲನೂ ಆವಾಗವಾಗ ಕಟ್ ಮಾಡಿ ಹಾಕ್ತಾಯಿದ್ರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬರುತ್ತೆ. ಅದನ್ನು ನೋಡ್ತಾ ಇದ್ರೇ ಒಂಥರ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ, ಎಷ್ಟು ಖುಷಿ ಆಗುತ್ತಲ್ವ. ಒಂದು ಗಿಡವನ್ನು, ಹಸಿರಾಗಿರುವಂಥ ಗಿಡವನ್ನು, ಹೂ ಬಿಟ್ಟಿರುವಂಥ ಗಿಡವನ್ನು ನೋಡಿದಾಗ ನಮ್ಮ ಮನಸ್ಸಿಗೂ ಸಹ ಅಷ್ಟೇ ಸಂತೋಷವಾಗುತ್ತೆ, ಮುದವನ್ನು ನೀಡುತ್ತೆ. ಹಾಗಾಗಿ ಅತಿ ಹೆಚ್ಚು ಮನೆಗಳಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಕೂಡ ನಾವು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ಕೊಳ್ಬೋದು. ಹಾಗೆ ಪಾಸಿಟಿವ್ ಎನರ್ಜಿಯನ್ನು, ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಗಿಡಗಳನ್ನು, ಹೂವಿನ ಗಿಡಗಳನ್ನು ಬೆಳೆಸೋದ್ರಿಂದ. ಅದರಲ್ಲಿ ಮೊದಲನೇದಾಗಿ ತುಳಸಿ ಗಿಡ. ಇದು ಹಚ್ಚ ಹಸಿರಾಗಿದ್ದರೆ ಮನೆ ಅಭಿವೃದ್ಧಿ ಆಗಿದೆ ಅಂತ ಅರ್ಥ, ಅಭಿವೃದ್ಧಿಯ ಪಥದಲ್ಲಿದೆ ಅಂತ ಅರ್ಥ. ಹಾಗೆ ನಮ್ಮ ಮನೆಯ ಬೆಡ್ರೂಮ್ನಲ್ಲಿ ಬೇರೆ ಬೇರೆ ದೇವರುಗಳ ಫೋಟೋವನ್ನು ಇಟ್ಕೊಳ್ಳದೆ ರಾಧಾಕೃಷ್ಣರ ಫೋಟೋವನ್ನೇ ಇಟ್ಕೊಳ್ಬೇಕು. ಅದು ನಮ್ಮ ಪೂರ್ವ ದಿಕ್ಕಿನ ಗೋಡೆಗೆ ಹಾಕಿದರೆ ತುಂಬಾ ಒಳ್ಳೆಯದು. ಮನೆ ಅಂತ ಹೇಳಿದ್ರೆ ಗಂಡ ಹೆಂಡತಿಯ ಸಂಬಂಧ, ಆ ಸಂಬಂಧ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ರಾಧಾಕೃಷ್ಣ ಅವರ ಫೋಟೋವನ್ನು ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮನೆ ಸಹ ಸಮೃದ್ಧಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಚಿಕ್ಕ ಚಿಕ್ಕ ಗಿಡಗಳನ್ನು, ಮನಿ ಪ್ಲಾಂಟ್ ಆಗಿರ್ಬೋದು ಅಥವಾ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು, ಅಂಥದ್ದನ್ನು ಸಹ ಇಂಡೋರ್ ಪ್ಲಾಂಟ್ಸನ್ನು ನೀವು ನಿಮ್ಮ ಮನೆಯ ಬೆಡ್ರೂಮಲ್ಲಿ ಇಟ್ಕೊಳ್ಬೋದು. ಇದು ಒಂದು ಸ್ನೇಕ್ ಪ್ಲ್ಯಾಂಟ್, ಅದರಲ್ಲೂ ಅತಿ ಹೆಚ್ಚಾಗಿ ಆಕ್ಸಿಜನನ್ನು ಹೊರಹಾಕುವಂಥದ್ದು ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಇದನ್ನು ಸಹ ನೀವು ಮನೆ ಒಳಗಡೆ ಇಡೋದ್ರಿಂದ ಮನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಂತಹ ಕೆಟ್ಟ ಗ್ಯಾಸ್ಗಳನ್ನೆಲ್ಲ ಹೋಗಲಾಡಿಸಿ ಮನೆ ತುಂಬ ಆಕ್ಸಿಜನನ್ನು ತುಂಬುತ್ತೆ ಅಂತ ಹೇಳ್ತಾರೆ. ಅಂದರೆ ಹೆಚ್ಚು ಆಕ್ಸಿಜನನ್ನು ಇದು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ಅಥವಾ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ, ಕ್ಲೀನಾಗಿರೋದ್ರಿಂದ ಮನಸ್ಸಿಗೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ. ಇದಿಷ್ಟು ಮನೆಯಲ್ಲಿ ಹೇಗೆ ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಬೋದು ಅಂಥೇಳಿ ನನಗೆ ಗೊತ್ತಿರೋವಂಥ ಕೆಲವು ಪಾಯಿಂಟ್ಸ್ಗಳನ್ನು ಅಷ್ಟೇ ಹೇಳಿದ್ದೀನಿ. ಹೇಳೋದಕ್ಕೆ ತುಂಬಾ ಇದೆ, ಆದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಇಷ್ಟು ಮಾತ್ರ ಹೇಳಿದ್ದೀನಿ. ಇದನ್ನಿಷ್ಟು ನಾವು ಮನೆಯಲ್ಲಿ ಇಂಪ್ರೂವ್ ಮಾಡ್ತಾ ಹೋದರೆ ಮನೆಯಲ್ಲಿ ಯಾವುದೇ ಕೆಟ್ಟ ಎನರ್ಜಿ ಅಥವಾ ಕೆಟ್ಟ ಶಕ್ತಿಗಳು ಬರದೇ ರೀತಿ ನಮ್ಮ ಮನೆ ಸಮೃದ್ಧಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನಸ್ಸು ಕೂಡ ಅಷ್ಟೇ ಪ್ರಶಾಂತವಾಗಿ ಇಟ್ಕೊಳ್ಬೇಕಾಗುತ್ತೆ. ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಸಹ ನಮ್ಮ ಮನಸ್ಸು ಸಹ ನಿರಾಳವಾಗಿರುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೂ ಸಹ ಒಂದು ಶಕ್ತಿಯನ್ನು ಕೊಡುತ್ತೆ. ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾವೇನು ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ್ಯಾವುದೆಲ್ಲ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ನಮ್ಮ ಮನಸ್ಸು ನೆಮ್ಮದಿಯಾಗಿದ್ದಾಗ, ಮನಸ್ಸು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ, ಸುಂದರವಾಗಿ, ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮನೆ ಕೂಡ ಸಮೃದ್ಧಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.